ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಮಳೆ ಅಭಾವದಿಂದ ಬೆಳೆ ಹಾನಿ ಆಗಿದೆ. ಕಳೆದ 2 ತಿಂಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಜಲಾಶಯಗಳಲ್ಲಿ ಕುಡಿಯುವ ನೀರಿಲ್ಲ, ಬಹುಗ್ರಾಮ ಕುಡಿ ನೀರು ಯೋಜನೆಗಳಿಗೆ ನೀರಿಲ್ಲ, ಮೇವಿನ ಕೊರತೆ ಇದೆ. ಆದರೆ ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಅಧಿಕಾರಿಗಳ ಸಭೆ ಮಾಡ್ತಾರೆ. ಜಿಲ್ಲಾ ಮಂತ್ರಿಗಳು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಅಧಿಕಾರಿಗಳು ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಕಾರಣ ಇಷ್ಟೇ, ಆಡಳಿತ ಮಾಡತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ರೈತರನ್ನ ರಕ್ಷಣೆ ಮಾಡಬೇಕು, ರೈತರ ಬಗ್ಗೆ ಕಾಳಜಿ ಮಾಡತಕ್ಕಂಥ ವಿಚಾರ ಅವರಲ್ಲಿ ಇಲ್ಲ. ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಇವತ್ತು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ, ಕುಡಿಯೋ ನೀರಿಲ್ಲ ಮತ್ತು ಜಲಾಶಯಗಳಲ್ಲಿ ನೀರಿಲ್ಲ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬೆಳೆ ಅಂದ್ರೆ ಕಬ್ಬಿಗೆ ಇವತ್ತು ಡೊಣ್ಣೆ ಹುಳ ರೋಗ ಇವತ್ತು ಕಾಡ್ತಾ ಇದೆ. ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಬೇಕಲ್ಲ ಸರ್ಕಾರ. ಆದ್ರೆ ಇಲ್ಲಿವರೆಗೆ ಕೃಷಿ ಮಂತ್ರಿಗಳು ಯಾರು ಕರ್ನಾಟಕದಲ್ಲಿ? ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ರೆವಿನ್ಯೂ ಜಿಲ್ಲೆ, ಕಂದಾಯ ಜಿಲ್ಲೆ. ಆದ್ರೆ ಕೃಷಿ ಮಂತ್ರಿಗಳು ಬೆಳಗಾವಿ ಕಡೆ ಮುಖ ಮಾಡಿಲ್ಲ. ದೇ ಆರ್ ಆಲ್ ಬಿಸಿ ಇನ್ ರಿಯಲ್ ಎಸ್ಟೇಟ್ ಇನ್ ಬೆಂಗಳೂರಿನಲ್ಲಿ ಬಿಸಿ ಆಗಿದ್ದಾರೆ. ಕೆಲವು ಶಾಸಕರು ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಬಿಸಿ ಆಗಿದ್ದಾರೆ. ಯಾರು ರೈತರ ರಕ್ಷಣೆಗೆ ಬರ್ತಾ ಇಲ್ಲ. ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಸರ್ಕಾರ. ಕೂಡಲೇ ರೈತರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ 3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 3 ವರ್ಷ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವ್ರಿಗೆ ತ್ಯಾಗ ಇಳಿಸ್ಬೇಕಂತ ಷಡ್ಯಂತ್ರ ಮಾಡೋ ಮುಖಾಂತರ ಡೆವಲಪ್ಮೆಂಟ್ ಅನ್ನೋದ ಕರ್ನಾಟಕದಲ್ಲಿ ನಾವು ಯಾರು ನೋಡಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಇನ್ನು ನಾನು ಮಂತ್ರಿಗಳಾಗಬೇಕಂತ ಎಲ್ಲ ಶಾಸಕರ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಈಗ 3 ವರ್ಷ ಒಂದು ಭಾಗ ಮತ್ತು ಮತ್ತೊಂದು ವಿಷಯ ನಾ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತೈತಿ. ಅಹಿಂದ ಸರ್ಕಾರ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರ. ಆದ್ರೆ SC ST ಇಲಾಖೆಗೆ ಇಟ್ಟಿನಂತ ದುಡ್ಡದ ದುರುಪಯೋಗ ಮಾಡಿನಂತ ಸಿದ್ದರಾಮಯ್ಯ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾ ಹಿಂಗೆ ಮಾಡ್ತೇನೆ ಏನೇನೋ ಚಾಂತಾರೆ ತೋರ್ಕೆ ಲಾವುಂಗ ಸೂರಜ್ ದಿಕ್ಕಾವುಂಗ ಅಂತ ದೊಡ್ಡ ಕನಸು ತೋರಿಸಿನಂತ ಮುಖ್ಯಮಂತ್ರಿ. ಆದ್ರೆ ಈ ಮುಖ್ಯಮಂತ್ರಿ ಅವರ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಇದಾರಂತ ಇಡೀ ಬೆಂಗಳೂರು ಅಲ್ಲ, ಇಡೀ ಕರ್ನಾಟಕ ಗೊತ್ತಾ. ಬಿಡದಿ ಏನು ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ಹೊಂಟಿದಾರು, ಅಲ್ಲಿ ಇವ್ರಿಗೆ ಬಿಡದಿ ಅಲ್ಲಿ ಸ್ಮಾರ್ಟ್ ಸಿಟಿ ಮಾಡೋದಿಲ್ಲ, ರಿಯಲ್ ಎಸ್ಟೇಟ್ ಮುಖಾಂತರ ಈಗ ಏನು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲ ಮಾಡಿದಾರಲ್ಲ ಅದೆಲ್ಲ ರಿಕವರಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರೈತರ ಮೇಲೆ ಅನ್ಯಾಯ, ರೈತರು ಹೋರಾಟ ಮಾಡಿದ್ಮೇಲೆ ಅವ್ರ ಮೇಲೆ FIR ಮಾಡೋದಾ. ಈಗ ಮತ್ತೊಂದು ನಾವು 10,000 ಕೊಡ್ತಾ ಇದ್ದು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 6,000, ನಮ್ಮ ಮುಖ್ಯಮಂತ್ರಿ 4,000. ಅದೆಲ್ಲ ಬಂದ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹಾಗೂ ರೈತರ ವಿರೋಧಿ ಸರ್ಕಾರ, ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಯಾವಾಗ ನೀವು ನೋಡ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಳ್ಸಾಕ್ ನೋಡ್ತಾ ಇದ್ರು. ಈಗ ಡಿ ಕೆ ಶಿವಕುಮಾರ್ ಇದ್ದಾಗ ಅದೇ ರೀತಿ ಮುಂದುವರಿತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಕೇವಲ ಅಧಿಕಾರಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ, ಹೊರತಾಗಿ ಯಾವುದೇ ರೈತರ ಕಷ್ಟಗಳಿಗೆ ನೆರವು ಆಗ್ತಾ ಇಲ್ಲ. ನಮ್ಮ ಯಡಿಯೂರಪ್ಪ ಇದ್ದಾಗ ನಾವು ನೋಡಿರ್ಬೋದು 4,000 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಕೇಂದ್ರದಿಂದ 6,000 ರೂಪಾಯಿ ಕೊಡುವಂತಹದ್ದೇನಿತ್ತು ರೈತ ಸನ್ಮಾನ ನಿಧಿಯನ್ನು ಕೊಡ್ತಾ ಇದ್ರು. ಆದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದ 4,000 ಕೊಡುವಂತದ ರೈತರ ವಿರೋಧಿ ನೀತಿ ಹಾಗೂ ರೈತರಿಗೆ ಕೊಡುವಂತಹ ಒಂದು ಏನು ಅವಕಾಶ ಮಾಡಿಕೊಟ್ಟಿದ್ರು ಯಡಿಯೂರಪ್ಪರವರು ಅದನ್ನು ಕೊಡಲಿಲ್ಲ. ಆದ್ರೂ ಸಹ ಯಾವುದೇ ಗೊಬ್ಬರ ವಿತರಣೆ ಇಲ್ಲ. ರೈತರ ಕಷ್ಟದಲ್ಲಿ ಈ ಸರ್ಕಾರ ಇಲ್ಲ. ಅದಕ್ಕೆ ಇನ್ನು ನಾವು ವಿರೋಧವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಅನ್ನದಾತರ ಮಕ್ಕಳು ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದಾರ. ಆದ್ರೆ ಆರ್ಥಿಕ ಸಮಸ್ಯೆಯಿಂದ ಇವತ್ತು ಅವ್ರಿಗೂ ಕೂಡ ಶಿಕ್ಷಣವನ್ನು ಪಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಅನ್ನದಾತರ ಮಕ್ಕಳಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಬೇಕು. ಮತ್ತೆ ಇವತ್ತು ಯಾರು ರೈತ ಪರ ಹೋರಾಟವನ್ನ ಮಾಡ್ತಾರ, ಯಾರು ಸರ್ಕಾರದ ವಿರುದ್ಧ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕಂಡೀಷನ್ ಹೋರಾಟ ಮಾಡ್ತಾರ, ಅಂತ ರೈತ ಹೋರಾಟಗಾರರ ಮೇಲೆ ಈ ಸರ್ಕಾರ ಕೇಸುಗಳನ್ನು ಹಾಕ್ತಾ ಇದೆ ಮತ್ತು ರೈತ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡ್ತಾ ಇದೆ. ಏನ್ ರೈತರ ಮ್ಯಾಗ ತಾವೇನು ಬಿಡದೊಳಗೆ ಕೇಸ್ ಹಾಕಿದಿರಿ, ತಕ್ಷಣ ಎಲ್ಲಾ ಮೊಕದ್ದಮೆಗಳನ್ನ ವಾಪಸ್ ಪಡಿಬೇಕಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ. ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ಬಿತ್ತನೆ ಮಾಡಿದ್ರು ಕೂಡ ಮಳೆ ಆಗಿಲ್ಲ, ಬಿತ್ತನೆ ನಾಟಿ ಇದ್ದಿಲ್ಲ, ಮತ್ತು ಆ ನಾಟಿ ಹೇಳೋಕ್ಕಿಂತ ಪೈಲ್ ಕಸನ ಜಾಸ್ತಿ ಆಗಿಬಿಟ್ಟೈತಿ ಭೂಮಿ ಒಳಗ. ತಕ್ಷಣ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕು. ಪರಿಹಾರವನ್ನ ಸರ್ಕಾರ ರೈತರ ನೆರವಿಗೆ ಧಾವಿಸ್ಬೇಕಂತೇಳಿ ಸರ್ಕಾರವನ್ನ
ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮತ್ತು ಟಿಸಿ ಕುಣಿಸಲಿಕ್ಕೆ ನಮ್ಮ ಸರ್ಕಾರ ಇದ್ದಾಗ 30 ರಿಂದ 40 ಸಾವಿರ ರೂಪಾಯಿದಾಗ ಟಿಸಿನೂ ಕುಂತದ್ದು, ಕಂಬು ಕುಣಿತದ್ದು. ಇವತ್ತು ಈ ಸರ್ಕಾರದೊಳಗ 3-4 ಲಕ್ಷ ರೂಪಾಯಿ ರೈತ ಇವತ್ತು ಖರ್ಚು ಮಾಡ್ಬೇಕಂತದೊಂದು ವ್ಯವಸ್ಥೆಯನ್ನು ಇವತ್ತು ಈ ಸರ್ಕಾರ ಜಾರಿಗೆ ತಂದದ. ಉಚಿತವಾಗಿ ಎಲ್ಲಾ ರೈತರಿಗೆ ಟಿಸಿ ಮತ್ತು ವಿದ್ಯುತ್ ಸಂಪರ್ಕವನ್ನ ಕೊಡ್ಬೇಕಂತ ಈ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಏನ್ ಇವತ್ತು ಗ್ರಾಮೀಣ ಪ್ರದೇಶದೊಳಗೆ ರೈತರಿಗೆ ಲೋಡ್ ಶೆಡ್ಡಿಂಗ್ ಮಾಡಿದಾರ, ಆ ಲೋಡ್ ಶೆಡ್ಡಿಂಗ್ ಅನ್ನು ವಾಪಸ್ ತಗೊಂಡು ಅನಿಯಮಿತ ವಿದ್ಯುತ್ ಅನ್ನ ನಮ್ಮೆಲ್ಲಾ ರೈತ ಬಾಂಧವರಿಗೆ ವಿದ್ಯುತ್ ಅನ್ನು ಕೊಡಬೇಕಂತ ಹೇಳಿ ಅದನ್ನು ಕೂಡ ನಾವು ಆಗ್ರಹವನ್ನ ಮಾಡ್ತೀವಿ. ಯಾವುದೇ ರೀತಿ ರೈತರಿಗೆ ಲೋಡ್ ಶೆಡ್ಡಿಂಗ್ ಹೇರಬಾರದು ಮತ್ತು ಸತತವಾಗಿ ವಿದ್ಯುತ್ ಅನ್ನ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ತಕ್ಷಣ ರೈತರ ನೆರವಿಗೆ ಧಾವಿಸಬೇಕು ಮತ್ತು ತಕ್ಷಣ ರೈತರಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ